ದೇಶದಾದ್ಯಂತ ಕಾರ್ಮಿಕರು ಇಂದು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಸಾಕಷ್ಟು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ಆ ಪ್ರತಿಭಟನೆಗೆ ಬಂದಂತಹ ಕಾರ್ಮಿಕರು, ಕಾರ್ಮಿಕ ಸಂಘಟನೆ ಮುಖಂಡರಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು, ಅದರಲ್ಲೂ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಏನು ನಿಮ್ಮ ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದು? ನಮ್ಮ ಬೇಡಿಕೆಗಳಂದ್ರೆ ಮೊದಲನೇದಾಗಿ ಕಾರ್ಮಿಕರಿಗೆ ಬರಬೇಕಾಗಿರೋ ಸೌಲಭ್ಯಗಳು ಏನು ಕೊಡ್ತಾ ಇಲ್ಲ. ಅದಾಗಿ ಅದರಲ್ಲೂ ಒಂದು ದಿನಕ್ಕೆ 12 ಗಂಟೆ ಕೆಲಸ ಮಾಡಿ ಅಂತ ನಮ್ಮನ್ನ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮೋದಿಗಳು ಬಂದ್ಬಿಟ್ಟು ನಮಗೆ ಬರಬೇಕಾದ ಅನುದಾನಗಳನ್ನ ಕಡಿತಗೊಳಿಸಿ ಏನು ಇಲ್ದಂಗೆ ಮಾಡಿ ಕಾರ್ಮಿಕರಿಗೆ ಶುದ್ಧ ಮೋಸ ಮಾಡ್ತಿದ್ದಾರೆ. ಅದಕ್ಕೆ ನ್ಯಾಯಕ್ಕೋಸ್ಕರ ಇವತ್ತು ನಾವು ಭಾರತ್ ಬಂದ್ ಮಾಡಿದ್ವಿ. ಓಕೆ, ಏನಂತ ನೀವೀಗ ಆಗ್ರಹ ಮಾಡ್ತಾ ಇದ್ದೀರಾ? ಇವತ್ತು ಬಂದಿದೆ, ಆಮೇಲೆ ಕೆಲಸದ ಅವಧಿಗಳನ್ನ ಒಂದಷ್ಟು ಏನು ಕಡಿತ ಮಾಡಬೇಕು, ಅದರಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನು ಬಯಸ್ತಾ ಇದ್ದೀರಾ ನೀವು ಅಂತ? ಕೆಲಸದ ಕಡಿತ ಅಂದರೆ ದಿನಕ್ಕೆ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಕೊಡಬಾರ್ದು. ಮತ್ತು ಬಡ ಕಾರ್ಮಿಕರು ಬೆಳಗ್ಗೆ ಕೆಲಸಕ್ಕೆ ಬರಬೇಕಾದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಆಮೇಲೆ ಕೆಲಸಕ್ಕೆ ಬರಬೇಕಾಗುತ್ತೆ. ಮತ್ತು ಸಾಯಂಕಾಲ ಹೋಗ್ಬೇಕಾದ್ರೆ 5 ಗಂಟೆಗೆಲ್ಲ ಹೋಗಬೇಕಾಗುತ್ತೆ. ಮತ್ತು ರಾತ್ರಿ 8-9 ಕೆಲಸ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ಕೆಲಸ ಮಾಡಲಿಕ್ಕಾಗಲ್ಲ. ಅದರಿಂದ ಅವ್ರಿಗೆ ಅನುಕೂಲ ಮಾಡ್ಕೊಳೋದು ಕೇಳ್ಕೊಳ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಇವತ್ತು ಭಾರತ್ ಬಂದ್ ಕರೆ ಕೊಟ್ಟಿರೋದ ಹೇಗೆ ಅಂತ? ಹೌದು, ಕೇಂದ್ರ ಸರ್ಕಾರನೇ ಮೊದಲಾಗಿ ಟಾರ್ಗೆಟ್ ಮಾಡಿದ್ವಿ. ಆದ್ರಿಂದ ಪ್ರತಿಯೊಬ್ಬ ರಾಜ್ಯದವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಓಕೆ, ಹೇಳಿ ಮೇಡಮ್, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಾ, ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ ಹೇಳಿ? ಕೇಂದ್ರ ಸರ್ಕಾರದಲ್ಲಿ ಯಾವುದು ಯೂನಿಯನ್ನೇ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಯಾವಾಗಲೂ ಯೂನಿಯನ್ಸ್ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಆ ಒಂದು ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಗೆ ಯಾವತ್ತೂ ಇದು ನಡೀತಾನೆ ಇರ್ತಿದ್ದೆ. ಅವ್ರು ಬಂದು ಕೂತ್ಕೊಂಡಾಗ್ಲಿಂದ ವೇತನ ಮಾಡ್ತೀವಿ ಅಂತೇಳಿ ಅದನ್ನು ಮಾಡಲಿಲ್ಲ. ಎಲ್ಲ ಬಡ ಮಕ್ಳಿಗೆಲ್ಲ ಈಗ ಒಂದು 6 ಅವರ್ ಕೊಡ್ತೀವಿ ಡ್ಯೂಟಿ ಅಂತೇಳಿ 10 ಅವರ್ 12 ಅವರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಸಂಬಳಗಳು ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯ ಸರ್ಕಾರದವರೆಲ್ಲ ನಮ್ಮ ಪರವಾಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಮಾತ್ರ ನಮ್ಮ ಪರವಾಗಿ ಯಾವತ್ತೂ ಇಲ್ಲವೇ ಇಲ್ಲ. ಮೋದಿ ಅವರು ಕಾರ್ಮಿಕರ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಬೇಡ ಅಂತಾರೆ. ಅವ್ರು ನಮ್ಗೆ ಯಾವ್ದು ಯೂನಿಯನ್ನೇ ಬೇಡ, ನಾವೇ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ. ಯಾವ ತರದ್ದು ನಮ್ಮ ಯೂನಿಯನ್ ತರಬೇಡಿ, ನಾವುಗಳೇ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಕೇಂದ್ರ ಸರ್ಕಾರದವರು. ಯಾವ್ದು ಯೂನಿಯನ್ ಇದ್ರೆ ತಾನೇ ನಾವು ಬಂದ್ಬಿಟ್ಟು ಫೈಟ್ ಮಾಡ್ಬೋದು. ಯೂನಿಯನ್ನೇ ಬೇಡ ಅಂತ ಹೇಳಿದ್ರೆ ಎಲ್ಲಿಂದ ಹೋಗ್ತೀವಿ? ನಾನು ರೈಲ್ವೆ ಯೂನಿಯನ್ ಅಲ್ಲಿ ಇದ್ದೆ. ಯೂನಿಯನ್ ಬೇಡ ಅಂತ ಹೇಳಲಿಕ್ಕೆ ಏನಿರ್ಬೋದು ಕಾರಣ? ಈಗ ರೈಲ್ವೆ ಯೂನಿಯನ್ ಇದು ಎಲ್ಲಾ ತರದ ಯೂನಿಯನ್ಗಳು ಇದ್ರೆ ಅವ್ರಿಗೆ ಸ್ವಲ್ಪ ಅಡ್ಡಿ ಆಗುತ್ತೆ. ಹೋಗಿ ಎಲ್ಲ ಕೇಳ್ತೀವಿ, ನಾವು ಬೋರ್ಡ್ ಅಲ್ಲಿ ಕೂತ್ಕೊಂಡು ಕೇಳ್ತೀವಿ. ಒಂದೊಂದಾಗ ಕಟ್ ಮಾಡ್ತಾ ಇದ್ದಾರೆ. ಆದ್ರೆ ಬೆಲೆಗಳು ಮಾತ್ರ ಜಾಸ್ತಿ ಮಾಡಿದ್ದಾರೆ. ಎಲ್ಲಾ ತರದ್ದು ಬೆಲೆ ಮಾಡಿದ್ದಾರೆ. ಯಾವ ತರ ಬೆಲೆ? ಒಂದು ಏನಕ್ಕಾದ್ರೂ ಹೋದ್ರೆ ಒಂದು 500 ರೂಪಾಯಿ ತಗೊಂಡೋದ್ರೆ ಒಂದ್ 2 ಸೆಕೆಂಡ್ ಅಲ್ಲೆಲ್ಲ ಖಾಲಿ ಆಗ್ಬಿಡುತ್ತೆ. ಆ ತರ ಮಾಡಿ. ಯಾವುದಕ್ಕೆ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತೀರಾ? ಕೇಂದ್ರ ಸರ್ಕಾರ ಯಾವುದಕ್ಕೆ ಬೆಲೆ ಹೆಚ್ಚಳ ಮಾಡಿದೆ? ಕೇಂದ್ರ ಸರ್ಕಾರ ಗ್ಯಾಸ್ ತಗೊಳ್ಳಿ, ಗ್ಯಾಸ್ ಮಾಡಿದ್ದಾರೆ. ಪ್ರತಿಯೊಂದು ಗ್ಯಾಸು, ಪೆಟ್ರೋಲು, ಡೀಸೆಲ್ ಏನೇನ್ ಕೇಂದ್ರ ಸರ್ಕಾರದಲ್ಲಿ ಬರುತ್ತೋ ಎಲ್ಲಾನು ಜಾಸ್ತಿ ಮಾಡಿದ್ದಾರೆ. ಎಲ್ಲ ಊಟಕ್ಕೆ ಅಂತ ಹೋಗಿ ಕೂತ್ಕೊಂಡ್ರೆ ಅಲ್ಲಿ 1000 ರೂಪಾಯಿ ಇಟ್ಕೊಂಡು ಹೋಗ್ಬೇಕು. 1000 ರೂಪಾಯಿ ಕಡಿಮೆ ಆಗೋದೇ ಇಲ್ಲ ಎಲ್ಲೋದ್ರೂ. ಪ್ರತಿಯೊಂದಕ್ಕೂ ರೇಟ್ ಮಾಡಿದ್ದಾರೆ. ಅದೇ ರೀತಿನೇ ಇಲ್ಲಿ ಏನಾದ್ರೂ ಸಂಬಳ ಹತ್ತಿಸ್ಬೇಕಲ್ವಾ? ಏನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಇದನ್ನ ಮಾಡ್ತಾ ಇದೆ. ಏನ್ ಸಮಸ್ಯೆ ಆಗ್ತಿದೆ ನಿಮಗೆ? ಕೇಂದ್ರ ಸರ್ಕಾರಕ್ಕೆ ನೀವೇನು ಒತ್ತಾಯ ಮಾಡ್ತೀರಾ, ಆಗ್ರಹ ಮಾಡ್ತೀರಾ? ನಿಮ್ಮ ಬೇಡಿಕೆಗಳು ಏನೇನು? ನಮ್ಗೆ 8 ಅವರ್ ಮಾಮೂಲಿ ಕೆಲಸ ಇರಬೇಕು. ಈಗ 12 ಅವರ್ ಕೆಲಸ ಮಾಡಕ್ಕಾಗಲ್ಲ. ಹೆಂಗಸರಿಗೆ ಜಾಸ್ತಿ ಒತ್ತಡ ಆಯ್ತಾ ಇದೆ. ನೀವು ಕೆಲಸ ಮಾಡ್ತಾ ಇದ್ದೀರಾ? ESL ಕಂಪನಿಯಿಂದ ಮಾಡ್ತಾ ಇರೋದು. ಎಲ್ಲ ಒತ್ತಡ ಜಾಸ್ತಿ ಆಯ್ತಾ ಇದೆ. ನಮ್ಗೆ ಯಾವ ಸೌಲಭ್ಯನೂ ಇದಾಯ್ತಾ ಇಲ್ಲ. ಅದರಿಂದ ಬೇಳೆ, ಅಕ್ಕಿ, ಪ್ರತಿಯೊಂದು ಉಪ್ಪು, ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗದೆ. ನಾವು ಕೊಂಡ್ಕೊಂಡು ತಿನ್ನಕ್ಕಾಯ್ತಾರ. ತರಕಾರಿ ಬೆಲೆ, ಟಮಾಟ ಬೆಲೆ, ಈರುಳ್ಳಿ ಬೆಲೆ, ಪ್ರತಿಯೊಂದು ಮೂಡ್ತಿಂದನೂ ನಮ್ಗೆ ಜಾಸ್ತಿ ಆಗದೆ. ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಇವಾಗ ನೀವು? 8 ಅವರ್ ಕೆಲಸ ಮಾಡ್ತಾ ಇದೀವಿ. ಈಗ 10 ಅವರ್ 12 ಅವರ್ ಅಂತ ಹೇಳ್ತಾವ್ರೆಲ್ಲ ನಮ್ ಕೈಲಿ ಮಾಡಕ್ಕಾಗಲ್ಲ. ಆ ಬೇಡಿಕೆಗಳು ವಾಪಸ್ ತಗೋಬೇಕು. ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯೂನಿಯನ್ನೇ ಬೇಡ ಅಂತವ್ರೆ. ಯೂನಿಯನ್ ಬೇಡ ಅನ್ನಕ್ ಅವ್ರ್ಯಾರು? ಅವತ್ತಿನಿಂದ ಕಟ್ಟಿದೀವಿ ನಾವು ಯೂನಿಯನ್. ಇವತ್ ಬೇಡ ಅನ್ನಕ್ ಅವ್ರ್ಯಾರು? ಅದಕ್ಕೆ ನಾವು ಯೂನಿಯನ್ ಬೇಕೇ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಯೂನಿಯನ್ ಬೇಡ ಅನ್ನಕ್ ಅವ್ರ್ಯಾರು? ಮೋದಿ ಸರ್ಕಾರ ಕಾರ್ಮಿಕರ ವಿರುದ್ಧ ಇದೆ ಅಂತ ಹೇಳ್ತಿದ್ರ, ಕಾರ್ಮಿಕರ ಪರವಾಗಿಲ್ವಾ? ಕಾರ್ಮಿಕರ ಪರವಾಗಿ ಯಾವ್ದು ಮೋದಿ ಸರ್ಕಾರನೇ ಇಲ್ಲ. ಎಲ್ಲ ಬರೇ ಬಂಡವಾಳಕಾರರಿಗೆ ಐತೆ ಮೋದಿ ಸರ್ಕಾರ. ಬಂಡವಾಳಕಾರರಿಗೆ ಸಹಾಯ ಮಾಡ್ತಾ ಇರೋದು, ಬಂಡವಾಳಕಾರರಿಗೆ ಸಹಾಯ ಮಾಡ್ತಾ ಇರೋದು ಮೋದಿ ಸರ್ಕಾರ. ನಮ್ಗೆ ಯಾವ ಸೌಲಭ್ಯನೂ ಮಾಡ್ತಾ ಇಲ್ಲ ಮೋದಿ ಸರ್ಕಾರ. ಅದರಿಂದ ನಮ್ಗೆ ಬೇಡಿಕೆ ಜಾಸ್ತಿ ಒತ್ತಡ ಆಯ್ತಾ ಇದೆ. ಇದಿಷ್ಟು
ಇದಿಷ್ಟು ಪ್ರತಿಭಟನೆಗೆ ಬಂದಂತಹ ಮಹಿಳಾ ಕಾರ್ಮಿಕರು ಹೇಳುವಂಥದ್ದು. ಹಾಗೆ ಇನ್ನೊಬ್ಬ ಮಹಿಳಾ ಕಾರ್ಮಿಕರು ಸಂಘಟನೆ ಮುಖಂಡರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ರಿ. ಏನ್ ಬೇಡಿಕೆ ಇಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ? ಇವತ್ತು ಭಾರತ ಬಂದ್ಗೆ ಕರೆ ಕೊಟ್ಟಿದ್ದೀರಿ. ಸರ್, ಇವತ್ತು ಏನಂತಂದ್ರೆ ಕಾರ್ಮಿಕ ಕಾನೂನುಗಳನ್ನ ಮೇಯ್ನ್ ಆಗಿ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಬಾರ್ದು, ವಾಪಸ್ ತಗೊಳ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಮತ್ತೆ ಕೆಲಸದ ಗಂಟೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಮಾಲೀಕರ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಮೋದಿ ಸರ್ಕಾರ ಇಡೀ ಕಾರ್ಮಿಕ ಹಕ್ಕುಗಳನ್ನ ದಮನ ಮಾಡಕ್ಕೆ ಹೊರಟಿದ್ದಾರೆ. ಏನು ILO ಅಲ್ಲಿ ಕಾನೂನು ಬಂದಿದೆ 48 ಒಂದು ದಿನಕ್ಕೆ 8 ಗಂಟೆ ಕೆಲಸ ಅಂತ ಹೇಳಿ, ಅದನ್ನ ಇವತ್ತು 10ರಿಂದ 12 ಗಂಟೆಗೆ ಮಾಡಕ್ಕೆ ಹೊರಟಿದೆ. ಇದನ್ನ ನಾವು ಖಂಡಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ 10 ಗಂಟೆ ಕೆಲಸ ಆಗಲ್ಲ. 1948ರಲ್ಲೇನೆ ಒಂದು ಕಾನೂನು ಬಂದಿದೆ, 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಅದರ್ ಕೆಲಸ ಅಂತ ಹೇಳಿ. ಆದ್ರೆ 10 ಗಂಟೆಗೆ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಮಹಿಳಾ ಕಾರ್ಮಿಕರಿರೋ ಕಡೆ ತುಂಬಾ ಕಷ್ಟ ಆಗ್ತಾ ಇದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಕಾನೂನನ್ನ ಚೇಂಜ್ ಮಾಡಬಾರ್ದು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ಕಾನೂನು ಏನಾದ್ರು ಚೇಂಜ್ ಮಾಡೋದೇ ಆದ್ರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟನ ಮಾಡ್ತಾ ಇದೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ. ಮೇಡಮ್, ನೀವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾವ ರೀತಿ ಸಮಸ್ಯೆಗೆ ಎದುರಿಸ್ತಾ ಇದ್ದೀರಾ? ಗಾರ್ಮೆಂಟ್ ಕಾರ್ಮಿಕರು ಸಂಘಟನೆ, ಗಾರ್ಮೆಂಟ್ ಲೇಬರ್ ಯೂನಿಯನ್ ಅಂತ ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಗಾರ್ಮೆಂಟ್ ಕಾರ್ಮಿಕರು ಸುಮಾರು 10ರಿಂದ 12 ಲಕ್ಷ ಕೆಲಸ, ಕರ್ನಾಟಕದಾದ್ಯಂತ 10ರಿಂದ 12 ಲಕ್ಷ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 90% ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಕಡಿಮೆ ಸಂಬಳ ಇದೆ ಗಾರ್ಮೆಂಟ್ ಕಾರ್ಮಿಕರಿಗೆ. ಅಲ್ಲಿ ಹರಾಸ್ಮೆಂಟ್ ಜಾಸ್ತಿ ಇದೆ, ಯಾವುದೇ ಭದ್ರತೆ ಇಲ್ಲ, ತುಂಬಾ ಕೆಟ್ಟ ವಾತಾವರಣ ಇದೆ. ಈಗಲೇ 8 ಗಂಟೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಗಾರ್ಮೆಂಟ್ ಸರ್ಕಾರ ಕಾರ್ಮಿಕರ ವಿರುದ್ಧವಾಗಿದೆಯಾ, ಪರವಾಗಿದೆ ಅಂತ ಅನ್ಸುತ್ತಾ? ಕಾರ್ಮಿಕರು ವಿರುದ್ಧವಾಗಿದೆ. ಮೋದಿ ಸರ್ಕಾರ ಕಾರ್ಮಿಕರು ಪರವಾಗಿಲ್ಲ, ಮಾಲೀಕರು ಪರವಾಗಿ ಕೆಲಸ ಮಾಡ್ತಾ ಇದೆ. ಅದನ್ನೇ ನಾವು ವಿರೋಧಿಸ್ತಾ ಇರೋದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ಯಾವುದೇ ಕಾನೂನುಗಳನ್ನ ತಿದ್ದುಪಡಿ ಮಾಡದೆ ಆದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಸರ್, ಹೇಳಿ, ಯಾವ ರೀತಿಯಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರ? ಕಾರ್ಮಿಕರ ಬೇಡಿಕೆಗಳು ಏನೇನು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಅಂತ? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೇಂದ್ರ ಕಾರ್ಮಿಕ ಸಂಘಟನೆಗಳಲ್ಲಿ ನಂದು ಒಂದು ಆಲ್ ಇಂಡಿಯಾ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಅಂತ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಡೈರಿ ಸರ್ಕಲ್ ಅಲ್ಲಿ ಇರುವಂತದ್ದು. ಕಾರ್ಮಿಕರ ಮಕ್ಕಳಿಗೆ 2022-23 ಸ್ಕಾಲರ್ಶಿಪ್ ಇನ್ನ ಕೊಟ್ಟಿಲ್ಲ. ಅದು ಈಗ ಕೊಡೋದಕ್ಕೆ ರೆಡಿ ಮಾಡಿದ್ದಾರೆ. ಫಸ್ಟ್ ಎರಡನೇದು 44 ಕೋಡ್ಗಳನ್ನ ಅವ್ರು ಬೇರೆ 4 ಕೋಡ್ ಮಾಡಿ ಇಟ್ಟಿದ್ದಾರೆ. ಆ 4 ಕೋಡ್ ತೆಗೆಯೋದು ತುಂಬಾ ಹೊತ್ತು ಬೇಕಾಗಿಲ್ಲ. ಇದನ್ನ ನಾವು ಮೋದಿ ಸರ್ಕಾರ ಬಂದಾಗಿಂದನೂ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇದೇ ತರ ಒಂದು 10 ಸಾರಿ ಹೇಳಿರ್ತೀವಿ ಇದನ್ನ ತೆಗೀರಿ ಅಂತ. ಅದನ್ನ ಅವ್ರು ತೆಗಿಯಕ್ಕೆ ರೆಡಿ ಇಲ್ಲ, ತೆಗೆದಾಕ್ಬಿಟ್ರು. ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ನಮ್ಮ ರೈತರು 700 ಜನ ಮೇಲೆ ಸತ್ತಿದ್ದಾರೆ. ಆದ್ರೂ ನಮ್ಮ ಹೋರಾಟ ಅವತ್ತು ಇರಲಿಲ್ಲ. ನಾವು ರೈತ ಇದರಲ್ಲೂ ಇದೆ, ಆ ಸಂಘಟನೆಯಲ್ಲೂ ಹೋದಾಗ ಮೊನ್ನೆ ಇದೇ ವೇದಿಕೆಯಲ್ಲಿ ಹೊರಗಡೆಯಿಂದ ಬಂದ ರೈಲಲ್ಲಿ ಬಂದು ಇಲ್ಲಿ ಹೃದಯಾಘಾತದಿಂದ ಸತ್ತೋದ್ರು ಅವರು ರೈತರು. ಈ ಥರ ಹಲವಾರು ಹೋರಾಟಗಳಲ್ಲಿ ನಾವು ಭಾಗಿಯಾಗಿ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದೇ ಬೇಡಿಕೆ, ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿ. ಕೆಲವೊಂದು ಕೋಡ್ಗಳನ್ನ ತೆಗಿಬೇಡಿ. ಕಾರ್ಮಿಕರಿಗೆ ಏನು ಆಗಲ್ಲ, 8 ಅವರ್ ಕೆಲಸ ಮಾಡಿ ಅಂತಿದ್ದನ್ನ 12 ಅವರ್ ಮಾಡಿ ಅಂತಾರೆ, 10 ಅವರ್ ಮಾಡಿ ಅಂತಾರೆ. ಮಹಿಳೆಯರಂತೂ ಮಾಡೋಕ್ಕಾಗಲ್ಲ, ಗಂಡಸರು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಮನುಷ್ಯನಿಗೆ 3 ಪಾರ್ಟ್ ಇದೆ, 8. ಕೇಂದ್ರ ಸರ್ಕಾರ ಮೋದಿ ಅವರು ಕಾರ್ಮಿಕರ ವಿರುದ್ಧವಾಗಿದ್ದಾರಾ? ಹೌದು. ಲಾಸ್ಟ್ ಟೈಮ್ ಇದ್ದಿದ್ದೆ ಬಿಜೆಪಿ ಸರ್ಕಾರದಿಂದ ಬಂಡಾದು ದತ್ತಾತ್ರೇಯ ಅಂತಿದ್ರು. ಆ ಬಂಡಾದು ದತ್ತಾತ್ರೇಯ ಹೋದ್ಮೇಲೆ ಇವತ್ತಿನವರೆಗೆ ಬಿಜೆಪಿಯಲ್ಲಿ ಯಾವ ಮಿನಿಸ್ಟರ್ ಆಗಿ ಗೊತ್ತಿಲ್ಲ. ಇದೇ ನಮ್ಮ ಕೇಂದ್ರ ಕಾರ್ಮಿಕ ಸಚಿವರಾಗಿದ್ರು ನಮ್ಮ ಖರ್ಗೆ ಸಾಹೇಬರು. ಅವ್ರೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ರು. ಆಮೇಲೆ ನಮ್ಮ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ದೇಶ ಬಚಾವ್ ಅಂತ ಆಂದೋಲನ ಮಾಡಿ ಕಾರ್ಮಿಕರ ಸಂಘಟನೆಗಳನ್ನ ನಾವು ಸ್ವಾತಂತ್ರ್ಯ ಬರೋಕ್ ಮುಂದೆ INDC ಬಂದಿತ್ತು. ಬಟ್ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಾನೆ ಇರೋದು. ಅದನ್ನ ಹಾಳು ಮಾಡ್ಬೇಕು ಅಂತಲ್ಲ, ಎಲ್ಲ ಇಂಪ್ಲಿಮೆಂಟ್ ಕಮ್ಮಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಹೋರಾಟ ಏನಿದೆಯೋ, ನಮ್ಗೆ ಏನ್ ಬೇಕು ಲೇಬರ್ ಕಾರ್ಡ್ ಮಾಡಕ್ ಹೋಗ್ತಾರೆ. ಕಾರ್ಮಿಕರಿಗೆ ಎಷ್ಟೊಂದು ಜನ OTP ಹೇಳಕ್ ಬರಲ್ಲ ಅವ್ರಿಗೆ. ಇವಾಗ ನಿಮ್ಗೆ ಗೊತ್ತಿರೋರು ಹೇಳ್ಬಿಡ್ತೀರಾ, ಗೊತ್ತಿದ್ರೆ ನಿಮ್ಮ ಪ್ರತಿಭಟನೆಗೆ, ನಿಮ್ಮ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತೆ, ನ್ಯಾಯ ಸಿಗುತ್ತೆ? ಖಂಡಿತ ಮಣಿದಿದ್ದಕ್ಕೇನೆ ವಾಪಸ್ ಪಡೆದಿದ್ದು. ಅದು ನಿಮ್ಗೆ ಗೊತ್ತು ನ್ಯೂಸ್ನವರಿಗೆ. ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಉದಾಹರಣೆ ರೈತರು ವಾಪಸ್ ತಗೊಂಡ್ರಲ್ಲ, ಅದೇ ಒಂದು ಎಕ್ಸಾಂಪಲ್. ಇದಿಷ್ಟು ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರ ಮಾತಾಗಿತ್ತು. ಅಂದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಈಡೇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ನಮ್ಮ ಒಂದು ಪ್ರತಿಭಟನೆಗೆ ಕೇಂದ್ರ ಸರ್ಕಾರ
ಅಂದ್ರೆ ಒಂದ್ ರೀತಿಯಾಗಿ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಹೋರಾಟಗಳನ್ನು ಕೂಡ ಮಾಡ್ತಿದೀವಿ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.